ಇನ್ನು ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಮತ್ತು ಈಗಾಗಲೇ ಒಂದು ಹಂತದ ಆಪರೇಷನ್ ಸಿಂಧೂರ ಕೂಡ ಮುಕ್ತಾಯ ಆಗಿದೆ. ಈಗ ರಕ್ಷಣಾ ಇಲಾಖೆಗೆ ಅನುದಾನ ಹೆಚ್ಚಳಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಆಪರೇಷನ್ ಸಿಂಧೂರದ ಬಳಿಕ ಪ್ರತಿದಾಳಿಯ ಎಚ್ಚರಿಕೆಯನ್ನು ಪಾಕಿಸ್ತಾನ ಕೂಡ ಕೊಡ್ತಾ ಇದೆ. ಹಾಗಾಗಿ ರಕ್ಷಣಾ ಇಲಾಖೆಗೆ ಅನುದಾನ ಹೆಚ್ಚಳಕ್ಕೆ ಮುಂದಾಗಿದೆ ಕೇಂದ್ರ. ರಕ್ಷಣಾ ಇಲಾಖೆಗೆ 50,000 ಕೋಟಿ ಹೆಚ್ಚುವರಿ ಬಜೆಟ್ ಅನ್ನು ಕೊಡ್ತಾರಂತೆ. ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆ ಸಾಧ್ಯತೆ. ಚಳಿಗಾಲದ ಅಧಿವೇಶನ ಯಾಕೆ? ಈಗ ಮುಂಗಾರು ಅಧಿವೇಶನ ಆರಂಭ ಆಗುತ್ತಲ್ಲ, ಇನ್ನೇನು ಅಲ್ಲೇ ಮಾಡ್ಬೋದು ಅನ್ಸುತ್ತೆ. ಹೊಸ ಶಸ್ತ್ರಾಸ್ತ್ರ, ಮದ್ದುಗುಂಡು, ತಂತ್ರಜ್ಞಾನ ಸಂಶೋಧನೆಗೆ 50,000 ಕೋಟಿ ಅಂತೆ. ಸದ್ಯಕ್ಕೆ 6.81 ಲಕ್ಷ ಕೋಟಿ ರೂಪಾಯಿ ರಕ್ಷಣೆಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ ರಕ್ಷಣಾ ಬಜೆಟ್ 3 ಪಟ್ಟು ಹೆಚ್ಚಳವಾಗಿದೆ. ಮತ್ತು ಈಗ ಯುದ್ಧ ಆಗಿರೋದ್ರಿಂದ ನಮಗೂ ನಷ್ಟ ಆಗಿದೆ. ಯುದ್ಧ ಆಗಿರೋ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ಬೆಲೆ ಗೊತ್ತಾ ಇವರಿಗೆ? ಕೊಡಲೇಬೇಕು. 2016ರಲ್ಲಿ 2,46,000 ಕೋಟಿಯನ್ನು ರಕ್ಷಣಾ ವಲಯಕ್ಕೆ ಮೀಸಲಿಡಲಾಗಿತ್ತು ಬಜೆಟ್ನಲ್ಲಿ. ಬಟ್ ಅವಾಗೆಲ್ಲ ಯುದ್ಧ ಗಿದ್ದ ಅಂತ ಏನಾಗಿರಲಿಲ್ಲ, ಬರೀ ಸಾಮಗ್ರಿಗಳ ಖರೀದಿಗೆ ಖರ್ಚು ಮಾಡಲಾಗಿತ್ತು. 2017ರಲ್ಲಿ ಏನಾಯಿತು? 2,58,000 ಕೋಟಿಗೆ ಇದು ಹೆಚ್ಚುವರಿ ಆಯಿತು ರಕ್ಷಣಾ ವಲಯಕ್ಕೆ. 2018ರಲ್ಲಿ 3,59,000 ಕೋಟಿ ರೂಪಾಯಿ. ನೋಡಿ, ಕೋವಿಡ್ ಟೈಮ್ ಇದು, ರಿಮೆಂಬರ್. ಆ ಕೋವಿಡ್ ಟೈಮಲ್ಲೂ ಕೂಡ 3,59,000 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. 2019ರಲ್ಲಿ ಅದು 4,04,000 ಕೋಟಿಗೆ ಏರಿಕೆ ಆಯಿತು. ಅಂದರೆ ರಕ್ಷಣಾ ವಲಯಕ್ಕೆ ಹಂಚಿಕೆ ಮಾಡಿದ ದುಡ್ಡು ಬಜೆಟ್ನಲ್ಲಿ 2019. 2020 4,31,000 ಕೋಟಿ ಆಗುತ್ತೆ. ಪ್ರತಿ ವರ್ಷವೂ ರಕ್ಷಣಾ ಇಲಾಖೆಗೆ ಸಿಂಹಪಾಲೆ ಹೋಗ್ತಾ ಇದೆ ದುಡ್ಡು. 2021ರಲ್ಲಿ 4,31,000 ಕೋಟಿ. ಅವಾಗೆಲ್ಲ ಕೂಲಾಗಿತ್ತು. ಸೊ ಹಾಗಾಗಿ ನಿಮಗೆ ತುಂಬ ದೊಡ್ಡ ಮಟ್ಟದ ಹೈಕ್ ಮಾಡಿರಲಿಲ್ಲ. ಬಟ್ 2022ಕ್ಕೆ ಬಂದಾಗ 4,78,000 ಕೋಟಿ ಆಯಿತು. ಅದು ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತಾನೇ ಇದೆ. ಆಲ್ಮೋಸ್ಟ್ ವರ್ಷವಾಗಿ ಕೊಡ್ತಾ ಇರ್ತಕ್ಕಂಥದ್ದು. 2023ರಲ್ಲಿ ಇದು 5,25,000 ಕೋಟಿಗೆ ಹೋಯಿತು. ಸಿಂಹಪಾಲು ನಮ್ಮ ರಕ್ಷಣಾ ವಲಯಕ್ಕೆ. 2024ರಲ್ಲಿ 5,93,000 ಕೋಟಿ ಕೊಟ್ಟಿದ್ದರು 2024ರ ಬಜೆಟ್ನಲ್ಲಿ. 2025ರ ಬಜೆಟ್ನಲ್ಲಿ 6,22,000 ಕೋಟಿ ಕೊಟ್ಟಿದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಈಗ 50,000 ಕೋಟಿ ರೂಪಾಯಿ ಬಜೆಟನ್ನು ಹೆಚ್ಚುವರಿಯಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. 2026ರಲ್ಲಿ 6,81,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಯುದ್ಧಗಳೇ ನಡೆಯದಂತಹ ವರ್ಷಗಳಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ 2017ರಿಂದ ಈಚೆಗೆ ಪ್ರತಿ ವರ್ಷ ರಕ್ಷಣಾ ವಲಯಕ್ಕೆ ಜಾಸ್ತಿ ದುಡ್ಡನ್ನು ಕೊಡ್ತಾನೇ ಇದ್ದರು. ಈಗ ಆಪರೇಷನ್ ಸಿಂಧೂರ್ ಆಗಿದೆ, ನಮಗೂ ಕೂಡ ನಷ್ಟವಾಗಿದೆ. ಹಾಗಾಗಿ ಈ ನಿರ್ಧಾರನ ಹೇಗೆ ಅಂತ? ಅರವಿಂದ್, ಖಂಡಿತವಾಗೂ ಯಾಕೆ ಅಂತಂದರೆ ಈ ಒಂದು ಅವಧಿಯಲ್ಲಿ ರಕ್ಷಣಾ ವಲಯಕ್ಕೆ ಅನುದಾನವನ್ನು ಹೆಚ್ಚಿಗೆ ಬಿಡುಗಡೆ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಇರೋದ್ರಿಂದಾಗಿ ಪ್ರತಿದಾಳಿ ಆಗುವ ಸಾಧ್ಯತೆ ಇದೆ. ನಮ್ಮಲ್ಲೂ ಕೂಡ ನಷ್ಟ ಆಗಿದೆ. ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ, ವೆಪನ್ಸ್ಗಳನ್ನು, ಮದ್ದುಗುಂಡುಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಬಾರಿಯ ಮುಂದಿನ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಈ 2015ರಿಂದಲೂ ಕೂಡ ರಕ್ಷಣಾ ವಲಯಕ್ಕೆ 198% ಅಷ್ಟು ಹೆಚ್ಚಳ ಆಗಿದೆ ಅನುದಾನ ಬಿಡುಗಡೆ. ಆಗ್ಲಿಂದನೂ ಕೂಡ ಅನುದಾನ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಇವತ್ತು ಭಾರತ ಶಸ್ತ್ರಾಸ್ತ್ರಗಳಲ್ಲಿರ್ಬೋದು, ವೆಪನ್ಸ್ಗಳಿರ್ಬೋದು, ಸೇನೆ ಬಲಿಷ್ಠವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಭದ್ರತಾ ಒಪ್ಪಂದಗಳನ್ನು ಮಾಡಿಕೊಂಡು ಅಲ್ಲಿಂದ ಕೆಲವೊಂದಿಷ್ಟು ವೆಪನ್ಗಳನ್ನು ಆಮದು ರಫ್ತುಗಳನ್ನು ಮಾಡಿಕೊಂಡು ಬರ್ತಾ ಇರೋ ಕಾರಣಕ್ಕೋಸ್ಕರ ಇವತ್ತು ಆಪರೇಷನ್ ಸಿಂಧೂರ ಅಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಕ್ಕೆ ಕಾರಣ. ಬ್ರಹ್ಮೋಸ್ ಅಂತ ಕ್ಷಿಪಣಿಗಳನ್ನು ಇಟ್ಕೊಂಡು ಪಾಕಿಸ್ತಾನವನ್ನು ಉಡಿಸ್ ಮಾಡಿದ್ದೀವಿ ಅಂತಂದರೆ ಹೆಚ್ಚಿನದಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇನ್ನೊಂದಷ್ಟು ಸಾಮಗ್ರಿಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ, ಇನ್ನೊಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅನುದಾನವನ್ನು ಈ ಬಾರಿ ಹೆಚ್ಚಿಗೆ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕೆಂತಂದರೆ ಕೊಂಡ್ಕೊಳ್ಳದೆ ಹೋದರೆ ಯಾವ ಕ್ಷಣದಲ್ಲಿ ದಾಳಿ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತಷ್ಟು ಭಾರತೀಯ ಸೇನೆಯನ್ನು ಬಲಿಷ್ಠ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅರವಿಂದ್, ರೈಟ್. ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಇದನ್ನೂ ಬೇಕಾದ್ರೆ ಪ್ರಶ್ನೆ ಮಾಡಿಬಿಡ್ತಾರೆ ಕಾಂಗ್ರೆಸ್ನವರು, ಯಾಕೆ ಹೆಚ್ಚುವರಿ 50,000 ಕೊಡ್ತಾ ಇದ್ದೀರಾ, 50,000 ಕೋಟಿ ಕೊಡಬೇಡಿ ಅಂತ. ಅದಕ್ಕೂ ಕೂಡ ಬೇಕಾದ್ರೆ ಅಬ್ಜೆಕ್ಷನ್ ಮಾಡ್ತಾರೆ. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಯಾರು ಏನು ಬೇಕಾದರೂ ಮಾತಾಡ್ಬೋದು ಈ ವಿಚಾರದಲ್ಲಿ. ಹಾಗಾಗಿ ನಾಲಿಗೆ ಹರಿಬಿಡ್ತಾ ಇದ್ದಾರೆ.